ನಟ ಅಭಯ್ ವೀರ್. ಅಭಯ್ ಹೇಳಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ. ಮೊದಲಿಗೆ ನಮಸ್ಕಾರ ಎಲ್ರಿಗೂ, ಎಲ್ಲ ಮಾಧ್ಯಮದವ್ರಿಗೆ. ಇನ್ನೊಂದು ವಿಷಯ ಏನಂದರೆ, ನೋವಿನ ಒಂದು ಇದರಲ್ಲಿ ನಾವು ಇದನ್ನು ಯಾಕಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿನಯ್ ಅಂತ ಇದ್ದರು, ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಈಗ 1 ವರ್ಷ ಆಯಿತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಆ್ಯಕ್ಟಿವ್ ಆಗಿರೋರು ಅವರು. ನಮ್ಮ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು, ನಮಗೆ ಒಂದು ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದರೆ ಏನಾಯಿತು ಒಬ್ಬ ಅಂತೇಳಿ ಬಂದು ಪೇರೆಂಟ್ ಥರ ಕೇರ್ ಮಾಡೋರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಆಗಿದೆ. ಆ್ಯಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಇವತ್ತು. ಈ ಚಿತ್ರದಲ್ಲಿ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದು ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದರು. ಇಲ್ಲ ಮಾಸ್ಟರ್ಜಿ, ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತಂದು. ಯಾಕಂದರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ಸು ನೋಡಿಕೊಂಡು ಪ್ಯಾಷನಾಗಿ ಸಿನಿಮಾನೂ ಮಾಡ್ತಿರ್ತೀನಿ. ಇಲ್ಲ, ನಿನಗೊಂದು ಸಬ್ಜೆಕ್ಟ್ ಇದೆ, ಕೇಳು ಅಂತ ಹೇಳಿದರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ, ಪ್ರಶಾಂತ್ ಸರ್ಗೆ ಹಾಗೂ ವಿನಯ್ ಸರ್ಗೆ ಇಬ್ರಿಗೂ ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೇನ್ ಫೈಟ್ ಇದೆ. ರೇನ್ ಫೈಟಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ, ಅಲ್ಲಿ ಕಾಸ್ಟ್ಯೂಮ್ ನೋಡ್ತಿದ್ದೀರಾ, ಅದು ಒಂದೇ ಕಾಸ್ಟ್ಯೂಮಲ್ಲಿರೋದು ನಂದು ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳ್ಳುತ್ತೆ ಅದು ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದೇಳಕ್ಕಾಗ್ತಿಲ್ಲ. ಸೊ ಮಾಸ್ಟ್ರು ಬಂದು ನನಗೆ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತಿಲ್ಲ, ಉಳಿದಿರೋ ನಾನೇ ನೀನು ಆಲ್ಮೋಸ್ಟ್ ನಿನ್ನ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಜಿ ಟೇಕ್ ಒನ್ ಆರ್ಟಿಸ್ಟ್ ನೀನು ಅಂತ ಹೇಳಿದ್ರು. ಇಲ್ಲ ಮಾಡಿಸಿದ್ದು, ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ, ಜಾಕೆಟ್ಸೇ ಒಂದು 10 kg ಆಗಿರ್ಬೋದು ನನ್ನ ಪ್ರಕಾರ. ಸೈಡಲ್ಲಿ ಕರೆದು ಹೇಳಿದರು, ಇಲ್ಲ ಇವಾಗೆಲ್ಲ ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು, ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೋದರು. ನೆಕ್ಸ್ಟ್ ಶಾಟ್ ಓಕೆ ಆಯಿತು. ಏನಾದರೂ ನಾವು ಕಷ್ಟಪಟ್ಟು ಮಾಡುವಾಗ ಹಿಂದೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇರಬೇಕಂತೆ. ನನಗೆ ಮಾಸ್ಟ್ರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲೂ ಒಬ್ಬರು ಗುರುವಾಗಿ, ಒಬ್ಬ ಸಪೋರ್ಟ್ರಾಗಿ, ಆ್ಯಂಡ್ ಎಲ್ಲ ಇದರಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಈ ಟ್ರೇಲರ್ ನೀವು ನೋಡಿದ್ದೀರಿ ಆಲ್ರೆಡಿ. ಸೊ ನಿಮ್ಗೆ ಅನಿಸಿರ್ಬೋದು, ನಾವು ನಮ್ಮ ಸಿನಿಮಾ ಹೆಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನೋಡಿದವರು ನೀವು ಇವಾಗ ನಮಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಈ ಥರ ಚಿತ್ರತಂಡಗಳಿಗೆ, ಯಾಕಂದರೆ ನಾವಿನ್ನೂ ಕುಂಟ್ಕೊಂಡು ನಾನು 15 ವರ್ಷ ಆದರೂ ಮಾಡಿರೋದು 8 ಸಿನಿಮಾನೇ, ಇನ್ನೂ ನಾವು ಸೈಕಲ್ ಹೊಡಿತಿದ್ದೀವಿ. ಯಾಕಂತಂದರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ದರೆ ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನೂ ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದರೆ ನಾವು ಹೊಸಬ್ರು ಅಂದಾಗ ಸುಮ್ಮನೆ ಕೋಟ್ಯಾನುಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ. ಸೊ ದಯವಿಟ್ಟು ಮಾಧ್ಯಮದಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ದರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಆ್ಯಂಡ್ ಊಟನೂ ಇಲ್ಲಿ ಊಟ ಇತ್ತು, ಊಟ ಮಾಡಿದರೂ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಅಭಯ್ ಅವರೇ, ಧನ್ಯವಾದಗಳು. ಓಕೆ, ರಾಗಿಣಿ ಅವರು ತುರ್ತು ಕಾರ್ಯದ ನಿಮಿತ್ತ ತೆರಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಕಾರ್ಯಕ್ರಮದಲ್ಲಿ ಶಬರೀಶ್ ಶೆಟ್ಟಿ ಅವರು ಭಾಗಿಯಾಗಿದ್ದಾರೆ. ಇನ್ನೊಂದು ನಾನು ಸ್ವಲ್ಪ ವಿನಯ್ ಅವರು ಮೈಂಡಲ್ಲಿ ಓಡುವಾಗ ನಾನು ಸ್ವಲ್ಪ ಇದರಲ್ಲಿ ಬಂತು. ನಾನು ಫಸ್ಟ್ಗೆ ಮೇಡಮ್ ಅವ್ರು ಕಾಲ್ ಮಾಡಿದಾಗ, ಆ್ಯಕ್ಚುಲಿ ಅವ್ರು ಇವತ್ತು ಬೆಳಿಗ್ಗೆ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ಬೇಕಿತ್ತು. ಒಂದು ರಿಕ್ವೆಸ್ಟ್ ಅಭಯ್ ಅವರೇ, ಸರ್ ಇಲ್ಲಿ ನಿಂತಿರೋರು ನೋಡಿ, ಹಿಂದೆ ಕವರ್ ಆಗ್ತಿದೆ ಅಂತೆ, ಸ್ವಲ್ಪ ಸಹಕರಿಸಬೇಕು ಪ್ಲೀಸ್. ಸಾರಿ. ಸೊ ಮೇಡಮ್ ಅವ್ರು ಕೇಳಿದೆ, ಇಲ್ಲ ಡೆಲ್ಲಿಗೆ ಫಿಟ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಇರೋದ್ರಿಂದ ನಾನು ಹೋಗ್ಬೇಕಾಯಿತು ಅಂತಂದರು. ಇಲ್ಲ ಮೇಡಮ್, ನಾವು ಹಿಂಗೆ ಅಂದ್ಕೊಂಡಿದ್ದೀವಿ 6th ಟ್ರೈಲರ್ ನಿಮ್ಮ ಕಡೆಯಿಂದೇ ಲಾಂಚ್ ಮಾಡಿಸ್ಬೇಕು ಅಂದಾಗ, ಸರಿ ಆಯಿತು ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂದರು.
ಸೊ ಆಮೇಲೆ ಯೋಚನೆ ಮಾಡಿದ್ವಿ, ಮತ್ತೆ ಫೋನ್ ಮಾಡಿದೆ, ಮೇಡಮ್ ಮತ್ತು ನೀವು ಹೋಗ್ಬೇಕು. ಇಲ್ಲ, ನಾನು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಸಂಜೆಗೆ ಇಟ್ಕೊಂಡಿದ್ದೀನಿ, ನೀವು ಮಾಡಿ. ಅಂದರೆ ಇದು ಒಬ್ಬ ಚಿತ್ರರಂಗದಲ್ಲಿ ಒಬ್ಬ ಆ್ಯಕ್ಟ್ರೆಸ್ ಆಗಿ ಒಬ್ರಿಗೊಬ್ಬರು ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅವರು ಬರೋದು ಎಷ್ಟು ಮುಖ್ಯ ಅಂದರೆ ನಿಮಗೆ ಗೊತ್ತಿರೋದು. ಈಗ ಅವ್ರು ಬಂದರು ಅಂದರೆ ನಮ್ಮ ಸಿನಿಮಾ ಒಂದು ರೇಂಜಿಗೆ ಪ್ರಮೋಷನ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ನೀವು ಬಂದಿರೋದಕ್ಕೆ ಆ್ಯಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಅಭಯ್ ವೀರ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಶಬರೀಶ್ ಶೆಟ್ಟಿ ಅವರು ಭಾಗಿಯಾಗಿದ್ದಾರೆ. ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀವಿ ನಿಮಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಿವೀಕ್ಷಾ, ಡೆಡ್ಲಿ ಕಿಲ್ಲರ್ ಒಂದು ಚಾಲೆಂಜಿಂಗ್ ಪಾತ್ರ, ಹೇಗೆ ಅನ್ನಿಸ್ತು? ಮಾಸ್ಟರ್ ಜೊತೆ ಕೆಲಸ ಮಾಡಿದ ಅನುಭವ, ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? Yes. Thank you, Ragini ma'am, for coming today. ಹೇಗಿದ್ದೀರಾ ಎಲ್ಲರೂ? ಟ್ರೇಲರ್ ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಜೊತೆಯಲ್ಲಿ ಟ್ರೇಲರ್ ನೋಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್, ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ. ಎಸ್ಪೆಷಲಿ ಥ್ರಿಲ್ಲರ್ ಮಂಜು ಸರ್ ನನ್ನ ನಂಬಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೀರೋ ಸರ್, ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಮೂವಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪಾತ್ರ ಆ್ಯಕ್ಚುಲಿ ಇದು ಒಂದು ಹೋಮ್ಲಿ ಕ್ಯಾರೆಕ್ಟರ್ ಆ್ಯಂಡ್ ಇಮೋಷ್ನಲ್ ಡೆಪ್ತ್ ಇರೋವಂಥ ಕ್ಯಾರೆಕ್ಟರ್, ಹೀರೋ ಹೆಂಡತಿ ಕ್ಯಾರೆಕ್ಟರ್ ಇದು. ಸೊ ತುಂಬಾ ಶೇಡ್ಸ್, ಅಂದರೆ ಒಂದು 2 ಶೇಡ್ಸ್ ಬರೋ ಥರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಪ್ಲಾಟ್ ಟ್ವಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಇದು ಇರುತ್ತೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ತಪ್ಪದೆ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಡೆಡ್ಲಿ ಕಿಲ್ಲರ್ ಚಿತ್ರದ ಟ್ರೈಲರ್ ಲಾಂಚ್ ಇವತ್ತು ಆಗ್ತಾ ಇದೆ. ನಮ್ಮ ಚಿತ್ರದ DOP ಸರ್ ಮಲ್ಲಿಕಾರ್ಜುನ್ ಅವರು ಏನು ಹೇಳ್ತೀರಿ ಚಿತ್ರದ ಬಗ್ಗೆ? ಮೊದಲಿಗೆ ಎಲ್ಲ ಬಂದಿರೋಂಥವ್ರಿಗೆಲ್ಲರಿಗೂ ಒಂದು ನಮಸ್ಕಾರ. ಸ್ವಲ್ಪ ತಡ ಆಗಿದೆ ನಿಜ. ನಮ್ಮ ಥ್ರಿಲ್ಲರ್ ಮಂಜು ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗಿ ಈ ಸಿನಿಮಾ ಒಪ್ಕೊಂಡು ನಮ್ಮ ಯಜಮಾನ್ರು ಈಗ ಬಂದಿದ್ದಾರೆ. ಇವರು ತುಂಬ ಚೆನ್ನಾಗಾಯಿತು. ಈಗ ಶೂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಅದ್ಭುತವಾಗಿ ನಮ್ಮ ಥ್ರಿಲ್ಲರ್ ಮಂಜು ಸರ್ ಜೊತೆ ಕೆಲಸ ಮಾಡೋಕ್ಕೆ ಒಂದು ಆಸೆ ನಮಗೆ. ಅವರು ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಈ ಇಂಡಸ್ಟ್ರಿಗೆ. ಹಾಗಾಗಿ ಕೇಳಿದ್ರು ಮಲ್ಲಿ ಮಾಡಿಕೊಡ್ತೀರಾ ಅಂತ ಅವ್ರು ಕೇಳಿದ ಒಂದು ದೊಡ್ಡ ಭಾಗ್ಯ ನನಗೆ. ಹಂಗೆ ಆ ಸಿನಿಮಾ ಒಪ್ಕೊಂಡು ಮಾಡಿಕೊಟ್ಟು ತುಂಬ ಚೆನ್ನಾಗಾಗಿದೆ. ಈಗ ನೀವು ಹೇಳಬೇಕು ಅಷ್ಟು ಮುಂದೆ ಬಂದಮೇಲೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಸರ್. ವಿನು ಮನಸ್ಸು ಸರ್ ಏನು ಹೇಳ್ತೀರಿ? ಚಿತ್ರದಲ್ಲಿ 3 ಹಾಡುಗಳಿದೆ, ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ, ಶಶಾಂಕ್ ಸರ್ ಹಾಡಿದ್ದಾರೆ ಅಂತೆಲ್ಲ ಕೇಳ್ಪಟ್ಟೆ. ಸೊ ಹೇಗಿತ್ತು ಅನುಭವ ಡೆಡ್ಲಿ ಕಿಲ್ಲರ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು? ಸರ್ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು ನಮ್ಮ ಪುಣ್ಯ ಅನ್ಕೋಬೇಕು. ಚಿಕ್ಕ ಹುಡುಗರಿಂದ ಮಾಸ್ಟರ್ದು ಸಿನಿಮಾಗಳು ನೋಡ್ತಿದ್ವಿ. ಅವ್ರ ಜೊತೆ ಅವ್ರದ್ದು ಡೈರೆಕ್ಷನಲ್ಲಿ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಕನಸು ಅಲ್ಲ ಅದು. ಅದೊಂದು ಪುಣ್ಯ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು. ಹಾಡುಗಳಲ್ಲಿ 3 ಹಾಡು ಮಾಸ್ಟರ್ ಬರ್ತಿದ್ದಾರೆ. 2 ಲವ್ ಸಾಂಗು, 1 RR ಸಾಂಗು. ಅದೇ ಮೊದಲೇ ಹೇಳಿದ್ವಿ, ಒಂದು ದೆವ್ವ ಇಂಗ್ಲೀಷಲ್ಲಿ ಆಡುತ್ತೆ, ಆ ಥರದೊಂದು ಪ್ರಯೋಗ ಮಾಸ್ಟರ್ದು. ಇಡೀ ಸಿನಿಮಾ ಚೆನ್ನಾಗಿದೆ ಸರ್. ಇಡೀ ಸಿನಿಮಾ ಒಂದು 3 ಸಿನಿಮಾ ವರ್ಕ್ ಮಾಡಿದಷ್ಟು ಖುಷಿ ಇದೆ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು ಈ ಸಿನಿಮಾಗೆ. ಇಡೀ ಸಿನಿಮಾ ಖುಷಿಯಾಗಿದೆ. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಯಾಕೆಂದರೆ ನಮ್ಮ ಭಾಷೆ ಸ್ವಲ್ಪ ಬಿರುಸಾಗ್ತವೆ, ಸ್ವಲ್ಪ ನಮ್ಮ ಸ್ಮೂತಲ್ಲ ಉತ್ತರ ಕರ್ನಾಟಕ. ಆದರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು 1-2 ಮಾತುಗಳನ್ನು ಹೇಳಬಯಸ್ತೀನಿ. ಅಭಯ್ ನನ್ನ ದೊಡ್ಡ ಮಗ. ನಮ್ಮದು ಬಾಗಲಕೋಟೆ ಜಿಲ್ಲೆ ಲೋಕಾಪುರ. ನಮ್ಮದು ಮೈನಿಂಗ್ ಬಿಸ್ನೆಸ್. ನಮ್ಮ ತಂದೆಯವರಿಂದ ಬಂದದ್ದು. ನಾವು ಆ ಬಿಸ್ನೆಸ್ಸೇ ಅವನಿಗೆ ವಹಿಸಿದ್ವಿ. ಆದರೆ ಅವನ ಮೈಂಡದಲ್ಲಿ ಇರೋದು ಈ ಪಿಕ್ಚರ್. ಹೀಗಾಗಿ ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಸುಮಾರು 15 ವರ್ಷದಿಂದ. ಆಯ್ತು, ನಮ್ದು ಹೇಗೋ ಬಿಸ್ನೆಸ್ ನಾವು ಮಾಡ್ತೀವಿ, ಯಾಕೆ ಅವನ ಹಾಬಿನೇ ಆ ಥರ ಇದೆ. ಯಾವ ಕ್ಷೇತ್ರದಲ್ಲೂ ಕೂಡ ಅಷ್ಟೊಂದು ಅವನಿಗೆ ಆಸಕ್ತಿ ಇಲ್ಲ. ಆದರೆ ಈ ಫಿಲಮ್ ಲ್ಯಾಂಡದಲ್ಲಿ 24 ತಾಸು ಕೂಡ ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆಮೇಲೆ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಥ್ರಿಲ್ಲರ್ ಮಂಜು ಸರ್ ಸಲುವಾಗಿ ಹೇಳಬೇಕು. ಯಾಕಂದ್ರೆ ನಾನು ಈಗ 2-3 ಸಲ ನಾನು ಬೇರೆ ಪಿಕ್ಚರ್ದಲ್ಲಿ ಶೂಟಿಂಗ್ದಲ್ಲಿ ಭೇಟಿಯಾಗಿದ್ದೆ ಅವರಿಗೆ.
ಏಕೆಂದರೆ ಇಷ್ಟೊಂದು ಅನುಭವ ಇದ್ದವರು ನನಗೆ ಸಿಕ್ಕಿದ್ದು ನಮ್ಮದು ಪುಣ್ಯ ಅಂತ ಹೇಳಿ ಬಯಸ್ತೀನಿ. ಏಕೆಂದರೆ ಈ ಸ್ಕ್ರೀನ್ ಮೇಲೆ ನೋಡಿದಾಗ 5 ವಿಷಯದಲ್ಲಿ ಅವರು ಪರಿಣಿತರು. ಈ ಪಿಕ್ಚರ್ದಲ್ಲಿ ಲಿರಿಕ್ಸ್ ಅವರೇ ಬರೆದಿದ್ದಾರೆ, ಡೈರೆಕ್ಷನ್ ಅವ್ರದ್ದೇ, ಆಮೇಲೆ ಫೈಟಿಂಗ್ ಅವ್ರದ್ದೇ, ಇನ್ನೂ 5 ವಿಷಯದಲ್ಲಿ ಸ್ಟಂಟ್ ಅವ್ರದ್ದೇ. ಯಾಕೆಂದರೆ ಆವಾಗ ನಮ್ದು ಯಾವುದೋ ಒಂದು ಪಿಕ್ಚರ್ದಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಹೋಗಿದ್ದೀವಿ ನಾವು, ಸುಮಾರು 8 ಜನ ಕರ್ಕೊಂಡು ಹೋಗಿದ್ದೆ ನಮ್ಮ ಊರವ್ರನ್ನ. ಅವಾಗ ನೋಡಿದಾಗ ನನಗೆ ಹೆದರಿಕೆ ಆಯಿತು. ಆದರೆ ಮಾಸ್ಟ್ರ್ ಅಂದರೆ ಅವ್ರ ಮುಂದೆ ನಾವು ನಿಂತಾಗ ಯಾರೂ ಅಲ್ಲಿ ಕಾಣೋದಿಲ್ಲ, ಅವ್ರಿಗೆ ಮುಂದೆ ಮೈಂಡದಲ್ಲಿ ಇರೋದು ಆ ಚಿತ್ರದ ವಿಷಯ ಮಾತ್ರ ಇರ್ತದೆ. ಅಷ್ಟೊಂದು ಗಹನ ರೀತಿಯಲ್ಲಿ ಅವ್ರು ಕೆಲಸ ಮಾಡೋದು. ಅದಕ್ಕಾಗಿಯೇ ಅವ್ರಿಗೆ ಡಾಕ್ಟ್ರೇಟ್ ಸಿಕ್ಕದಂತೇಳಿ ನನಗೆ ಅನ್ನಿಸ್ತದೆ. ಆಮೇಲೆ ಅವರ ಆರೋಗ್ಯ ಕೂಡ ನಾನು ಆವಾಗ ನೋಡಿದ್ದೆ 10-15 ವರ್ಷದಿಂದ ಇವಾಗ ಕೂಡ ಹಾಗೆ ಇದ್ದಾರೆ ಅವರು. ಅವ್ರಿಗೆ ನನಗನ್ನಿಸ್ ಮಟ್ಟಿಗೆ ಅವ್ರಿಗೆ ಮುದುಕರಂತೀವಿ ನಾವೆಲ್ಲ, ಮುದುಕರಾಗೋದೇ ಇಲ್ಲ ಅವರು. ಅದಕ್ಕಾಗಿ ಆ ಪರಮಾತ್ಮ ಅವರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಇವತ್ತು ಈ ಟ್ರೇಲರ್ ನೋಡಿದಾಗ ನನಗೂ ಬಹಳ ಖುಷಿ ಅನ್ನಿಸ್ತು. ಯಾಕೆ ನಾವು ಮೊದಲಿಗೆ ಫಸ್ಟ್ ಸನಿಹ ಅನ್ನತಕ್ಕಂಥ ಚಲನಚಿತ್ರವನ್ನು ನಾವೇ ಪ್ರೊಡ್ಯೂಸ್ ಮಾಡಿದ್ದೀವಿ. ಆವಾಗೂ ಕೂಡ ರೇಣುಕಾಂಬ ಸ್ಟುಡಿಯೋದಲ್ಲೇ ಇದೇ ಕಾರ್ಯಕ್ರಮವನ್ನು ಅಲ್ಲಿ ಇಟ್ಕೊಂಡಾಗ ಜಯಮಾಲಾ ಮೇಡಮ್ ಬಂದಿದ್ದರು, ಆಮೇಲೆ ಉಮಾಶ್ರೀ ಮೇಡಮ್ ಅವರು, ಅನೇಕ ಮಂತ್ರಿ ಮಹೋದಯರು ಆಗಮಿಸಿ ಅದಕ್ಕೂ ಕೂಡ ಬಹಳ ಸಪೋರ್ಟ್ ಮಾಡಿದರು. ಅದಕ್ಕೆ ಇವತ್ತು ತಮ್ಮೆಲ್ಲರಲ್ಲಿ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರವರಿಗೆ, ಯಾಕೆ ಅವ್ರದ್ದೇ ಯಾವುದೇ ಒಂದು ಚಲನಚಿತ್ರ ಯಶಸ್ವಿ ಆಗಬೇಕಾಯ್ತಂದ್ರೆ ಅಥವಾ ಆ ಚಲನಚಿತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸ್ಬೇಕಾತಂದ್ರೆ ಅವರ ಇದು ಅವಶ್ಯಕತೆ ಬಹಳ ಇದೆ. ಅವರು ಕೂಡ ಬಹಳ ಉತ್ಸುಕರಾಗಿ ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ವತಿಯಿಂದ ಧನ್ಯವಾದನ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.